Hello students, I am Srimati Veena GS, working as Assistant Professor of Economics at Government First Grade College, Vijayanagar, Bengaluru. Today in my video, I'll be explaining to you about features of corporate, which is a topic in the first chapter of Corporate Economics, which is paper 5 for final BA Economics. ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಫೈನಲ್ BA ಅರ್ಥಶಾಸ್ತ್ರದ ಪೇಪರ್ 5 ಆಗಿರುವಂತಹ ಕಾರ್ಪೊರೇಟ್ ಎಕನಾಮಿಕ್ಸ್ನ ಫಸ್ಟ್ ಚಾಪ್ಟರಿನ ಟಾಪಿಕ್ ಆಗಿರುವಂತಹ ಫೀಚರ್ಸ್ ಆಫ್ ಕಾರ್ಪೊರೇಟ್ ಬಗ್ಗೆ ತಿಳಿಸಿಕೊಳ್ಳಲಿದ್ದೇನೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಕಾರ್ಪೊರೇಟ್ ಅಥವಾ ಕಂಪನಿಯ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ತಿಳಿಸ್ಕೊಟ್ಟು ನಂತರ ಈ ಕಾರ್ಪೊರೇಟಿನ ಸ್ವರೂಪದ ಬಗ್ಗೆ ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. In my earlier videos, I have already explained to you about the meaning and definition of company and corporate, and also I have explained to you about the nature of corporate. Today, in this video, let us understand about the important features or characteristics which are exhibited by a corporate company. ಈಗ ನಾವು ಕಂಪನಿಯ ಕೆಲವೊಂದು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲ ಲಕ್ಷಣ ಅಂದರೆ ಕಂಪನಿಗಳು ಸಂಘಟನೆಗೊಂಡಂತಹ ಸಂಸ್ಥೆಗಳಾಗಿವೆ. ಅಂದರೆ ಇವು ಆ ದೇಶದ ಕಾನೂನಿನ ಪ್ರಕಾರ ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆಗಳಾಗಿವೆ. ಅಂದರೆ ಇವು ಕಾನೂನಿನ ರೀತಿಯಲ್ಲಿ ಸಂಘಟನೆಗೊಂಡು ಹಲವಾರು ಜನರ ಒಂದು ಅಸ್ತಿತ್ವದಲ್ಲಿ ಆ ದೇಶದ ಕಂಪನಿ ಕಾಯ್ದೆಗೆ ಅನುಸಾರವಾಗಿ ನೋಂದಾಯಿಸಿ ಸ್ಥಾಪಿಸಲ್ಪಟ್ಟಂತಹ ಒಂದು ಸಂಸ್ಥೆಯ ಲಕ್ಷಣವನ್ನು ಹೊಂದಿದೆ. The first characteristic or feature of a corporate company is that it is an incorporated association. By incorporated association, we mean that it is a organization which is formed by an association of people who have set up the corporate or a company legally, that is, according to the law of the nation. Several people join together and they set up a company and registered this company as per the law of the particular country. ಎರಡನೇ ಲಕ್ಷಣ ಎಂದರೆ ಇದು ಕೃತಕ ಕಾನೂನುಬದ್ಧ ಅಸ್ತಿತ್ವವನ್ನು ಹೊಂದಿದೆ. ಕಂಪನಿ ಅಥವಾ ನಿಗಮ ಮೂಲತಃ ಕೂಡು ಬಂಡವಾಳ ಸಂಸ್ಥೆಯಾಗಿದ್ದು ಪ್ರತ್ಯೇಕವಾದ ಕಾನೂನುಬದ್ಧವಾದ ಅಸ್ತಿತ್ವವನ್ನು ಹೊಂದಿರುತ್ತದೆ. ಇವು ಕೃತಕ ಕಾನೂನುಬದ್ಧ ಅಸ್ತಿತ್ವ ಅಂತ ಯಾಕೆ ಕರಿತೀವಿ ಅಂತಂದರೆ, ಆ ಒಂದು ದೇಶದ ಪ್ರಜೆ ಅಥವಾ ವ್ಯಕ್ತಿ ಹೊಂದಿರುವಂತಹ ಹಕ್ಕು ಮತ್ತು ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನೆಲ್ಲವನ್ನೂ ಸಹ ಈ ಕಂಪನಿಯೂ ಕೂಡ ಹೊಂದಿರುತ್ತದೆ. ಆದರೆ ಇದು ಆ ದೇಶದ ನಿಯಮದ ಪ್ರಕಾರ, ಕಾನೂನಿನ ಪ್ರಕಾರ ಸ್ಥಾಪನೆ ಆಗಿರುವಂತಹ ಅಗೋಚರವಾದ ಅಮೂರ್ತವಾದಂತಹ ಸಂಸ್ಥೆಯಾಗಿರೋದ್ರಿಂದ ಇದು ಕೃತಕ ಕಾನೂನುಬದ್ಧ ಅಸ್ತಿತ್ವವನ್ನು ಪಡೆದಿರುತ್ತೆ ಅಂತ ಹೇಳ್ಬೋದು. ಈ ಕಂಪನಿಗಳ ಹಕ್ಕು ಕರ್ತವ್ಯ ಜವಾಬ್ದಾರಿಗಳು ಆ ದೇಶದ ವ್ಯಕ್ತಿ ಹೊಂದಿರುವ ಹಕ್ಕು ಜವಾಬ್ದಾರಿಗಳ ರೀತಿಯೇ ಇದ್ದರೂ ಸಹ ಯಾವುದೇ ರಾಜಕೀಯ ಮತ್ತು ನಾಗರಿಕವಾದ ಹಕ್ಕುಗಳನ್ನು ಕಂಪನಿಯು ಹೊಂದಿರೋದಿಲ್ಲ. Corporate firms or the corporate companies exhibit a characteristic of artificial legal existence. We already know that these corporates are legally formed companies in association of people. They enjoy all rights and duties and responsibilities similar to that of a person who enjoys in that particular country. But we say its existence is artificial because
These companies are invisible in nature, intangible in nature, and hence it is said to be having a characteristic of artificiality in nature. Though these companies enjoy all the rights, duties and responsibilities enjoyed by a person of that country, these companies do not enjoy any political or civil rights. ಮೂರನೇ ಲಕ್ಷಣ ಅಂದರೆ ಇದು ನಿರಂತರ ಅಸ್ತಿತ್ವವನ್ನು ಪಡೆದಿದೆ. ಅಂದರೆ ಯಾವುದೇ ಒಬ್ಬ ಷೇರುದಾರ ಅಂದರೆ ಕಂಪನಿಗಳು ಷೇರುದಾರರ ಅಸ್ತಿತ್ವದ ಮೇಲೆ ಅಥವಾ ಆಧಾರದ ಮೇಲೆ ಅಸ್ತಿತ್ವಗೊಂಡಿರುತ್ತದೆ. ಅಂದರೆ ಷೇರುದಾರರ ಒಂದು ಪಾಲುದಾರಿಕೆಯ ಮೂಲಕ ಅವರಿಂದ ಸಂಗ್ರಹಿತವಾದ ಷೇರು ಹಣದ ಮೂಲಕ ಈ ಸಂಸ್ಥೆಗಳು ಕಂಪನಿಗಳು ಸ್ಥಾಪಿತಗೊಂಡಿರುತ್ತೆ. ಷೇರುದಾರರು ಆ ಕಂಪನಿಯ ಮಾಲೀಕರು ಅಂತ ಅನಿಸ್ಕೊಂಡಿರ್ತಾರೆ. ಆದರೆ ಯಾವುದೇ ಷೇರುದಾರರು ಅಥವಾ ಷೇರುದಾರರಿಂದ ಆಯ್ಕೆಯಾಗಲ್ಪಟ್ಟಿರುವಂತಹ ನಿರ್ದೇಶಕರ ನಿರ್ಗಮನದಿಂದ ಅಥವಾ ಅವರ ನಿವೃತ್ತಿಯಿಂದ, ಅವರ ಮತಿಭ್ರಮಣೆಯಿಂದ, ದಿವಾಳಿತನದಿಂದ ಅಥವಾ ಅವರ ಮರಣದಿಂದ ಕಂಪನಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಅಥವಾ ಕಂಪನಿಯು ಕೊನೆಗೊಳ್ಳುವುದಿಲ್ಲ. ಯಾವುದೇ ಷೇರುದಾರರು ಇರಲಿ ಬಿಡಲಿ, ನಿರ್ದೇಶಕರು ಇರಲಿ ಬಿಡಲಿ, ಈ ಕಂಪನಿಯು ನಿರಂತರವಾದ ಅಸ್ತಿತ್ವವನ್ನು ಹೊಂದಿರುತ್ತದೆ. ಯಾಕೆಂದರೆ ಷೇರುದಾರರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಕೆಲವು ವ್ಯಕ್ತಿಗಳ ಅನುಪಸ್ಥಿತಿ ಅಥವಾ ಅವರು ಕಂಪನಿಯನ್ನು ಬಿಟ್ಟರೆ, ಪಾಲುದಾರಿಕೆಯನ್ನು ಬಿಟ್ಟರೆ ಕಂಪನಿ ನಿಂತು ಹೋಗುವಂತಹ ಸ್ಥಿತಿಗೆ ಬರುವುದಿಲ್ಲ. ಹಾಗಾಗಿ ಇದು ನಿರಂತರ ಅಸ್ತಿತ್ವವನ್ನು ಎನ್ನುವ ಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ರಚಿತವಾಗಿರುವ ಕಂಪನಿಯನ್ನು ರದ್ದುಪಡಿಸೋದಕ್ಕೆ ಆ ಶಾಸನಕ್ಕೆ ಅಥವಾ ಕಾನೂನಿಗೆ ಮಾತ್ರ ಸಾಧ್ಯ ಇರುತ್ತದೆ. Another characteristic of corporate is that it is perpetual in existence. That is, it is continuous in existence. We all know that companies are formed on the basis of share capital mobilized by the shareholders, and these shareholders are considered to be the owners of the company. And the board of directors are selected from these shareholders. So, if any directors or the shareholders exit from their company, retire, or they become mentally retarded, or if they die, then the company doesn't lose its existence. It means that company is perpetual or continuous in existence in spite of the absence of a few shareholders or the board of directors. The companies are formed by legally by the law of the country, and only that law of the country which has helped in forming the company has all the authority to dissolve the company. Unless the law of the nation dissolves the company, nobody else has the right to stop it. ಕಂಪನಿಯ ಮತ್ತೊಂದು ಲಕ್ಷಣ ಅಂದರೆ ಸಾಮಾನ್ಯ ಮೊಹರು. ಕಂಪನಿ ಒಂದು ಕೃತಕ ವ್ಯಕ್ತಿಯಾಗಿರೋದ್ರಿಂದ ತನ್ನ ಪರವಾಗಿ ದಾಖಲಾತಿಗಳಿಗೆ ಸಹಿ ಮಾಡೋದಕ್ಕೆ ಕಂಪನಿಯಿಂದ ಸಾಧ್ಯ ಆಗೋದಿಲ್ಲ. ಇದು ನೈಜ ವ್ಯಕ್ತಿ ಅಲ್ಲದೆ ಕೃತಕ ವ್ಯಕ್ತಿಯಾಗಿರೋದ್ರಿಂದ ಕಂಪನಿಗೆ ಸಹಿ ಮಾಡುವಂತಹ ಒಂದು ಅವಕಾಶ ಅಥವಾ ಆ ಒಂದು ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ಕಂಪನಿಯು ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ವ್ಯಕ್ತಿಗಳ ಮೂಲಕ ನಡೆಸುತ್ತದೆ. ಆ ವ್ಯಕ್ತಿಗಳು ಸಾಮಾನ್ಯವಾಗಿ ನಿರ್ದೇಶಕರುಗಳಾಗಿರುತ್ತಾರೆ. ಈ ಕಂಪನಿಯು ತನ್ನ ಎಲ್ಲ ಪ್ರತಿಯೊಂದು ದಾಖಲೆಗಳ ಮೇಲೆ ಸಹಿ ಹಾಕಲಾಗದೇ ಇರುವುದರಿಂದ ಅದು ಸಾಮಾನ್ಯ ಮೊಹರನ್ನು ಬಳಸುತ್ತದೆ. ಈ ನಿರ್ದೇಶಕರಲ್ಲಿ ಇಬ್ಬರಿಗೆ ಅಥವಾ ಒಬ್ಬರಿಗೆ ಅವರಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಅನ್ನಿಸ್ಕೊಂಡವರಿಗೆ ಎಲ್ಲ ದೈನಂದಿನ ಚಟುವಟಿಕೆಗಳ ಅಧಿಕಾರವನ್ನು ನೀಡಲಾಗಿರುತ್ತದೆ. ಈ ಅಧಿಕಾರಿಗಳು ಎಲ್ಲ ರೀತಿಯ ಹಕ್ಕನ್ನು ಹೊಂದಿರುತ್ತಾರೆ.
ಈ ಕಂಪನಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಮೊಹರನ್ನು ಕಾನೂನುಬದ್ಧವಾಗಿ ಈ ಅಧಿಕಾರಿಗಳು ಬಳಸಿಕೊಳ್ಳಬಹುದಾಗಿರುತ್ತದೆ. ಭಾರತೀಯ ಕಂಪನಿ ಕಾಯ್ದೆಯ ಪ್ರಕಾರ ಕಂಪನಿಯ ಸಾಮಾನ್ಯ ಮೊಹರನ್ನು ಹೊಂದಿರುವ ಯಾವುದೇ ದಾಖಲೆ ಪತ್ರಕ್ಕೆ ಇಬ್ಬರು ನಿರ್ದೇಶಕರು ಸಾಕ್ಷಿಗಳಾದರೆ ಆ ದಾಖಲಾತಿಯು ಕಾನೂನಾತ್ಮಕವಾಗಿ ಪರಿಗಣಿಸಲ್ಪಡುತ್ತದೆ. ಒಟ್ಟಾರೆ ಹೇಳೋದಾದರೆ ಈ ಕಂಪನಿಯು ಒಂದು ಸಾಮಾನ್ಯ ಮೊಹರನ್ನು ಹೊಂದಿರುತ್ತದೆಯೇ ಹೊರತು ಅನೇಕ ಮೊಹರುಗಳನ್ನು ಇಟ್ಟುಕೊಂಡು ಯಾರು ಬೇಕಾದರೂ ತಮ್ಮಿಷ್ಟ ಬಂದಂತೆ ಅದನ್ನು ಉಪಯೋಗಿಸೋದಕ್ಕೆ ಅವಕಾಶ ಇರೋದಿಲ್ಲ. Another important characteristic of a corporate is that it possesses a common seal. Since company is an artificial legal entity, it will not be possible for a company to sign on its legal documents. So, in place of sign, the authority which the company uses is the common seal. The common seal is used on all the legal documents, and the right to use this common seal is given to one or the two directors who are often referred to as the chief executive officers, who are responsible for the day-to-day functioning and decision making of the activities of the firm. As per the Indian Companies Act, the common seal can be used by two directors, and once this common seal is used on the legal documents, it becomes a legal document. So we can say that a common seal is used for all purposes, for all documents in a corporation, and different types of seals cannot be used on different documents. ಮತ್ತೊಂದು ಕಂಪನಿಯ ಲಕ್ಷಣ ಎಂದರೆ ವಿಸ್ತೃತ ಸದಸ್ಯತ್ವ. ಅಂದರೆ ಕಂಪನಿಗೆ ಗರಿಷ್ಠ ಸದಸ್ಯತ್ವಕ್ಕೆ ಅಥವಾ ಷೇರುದಾರರ ರಾಗಿ ಕಂಪನಿಯ ಸದಸ್ಯರಾಗಲು ಯಾವುದೇ ಗರಿಷ್ಠ ಮಿತಿ ಇರೋದಿಲ್ಲ. ಕಂಪನಿ ತಾನು ಸಂಗ್ರಹಿಸಬೇಕಾಗಿರುವ ಬಂಡವಾಳದ ಮೊತ್ತಕ್ಕೆ ತಕ್ಕಂತೆ ಷೇರುದಾರರ ಸಂಖ್ಯೆಯನ್ನು ಕೂಡ ಹೊಂದಿರಬಹುದು. ಅಂದರೆ ಬಂಡವಾಳದ ಅವಶ್ಯಕತೆ ಹೆಚ್ಚಾಗಿದ್ದರೆ ಹೆಚ್ಚಿನ ಷೇರುದಾರರನ್ನು ತನ್ನ ಸದಸ್ಯರನ್ನಾಗಿ ಮಾಡಿಕೊಳ್ಳುವಂತಹ ಅವಕಾಶ ಈ ಕಂಪನಿಗಳಿಗೆ ಇರುತ್ತದೆ. Another important feature of the company is its membership is extensive. There is no limit on the maximum number of membership which a company has to have. Usually the shareholders of the company are called as the members. The number of shareholders of the company depends on the requirement of capital. Whenever the capital requirement is very high, the company has all the rights and opportunity to increase the number of shareholders according to its convenience. ಕಂಪನಿಯ ಮತ್ತೊಂದು ಲಕ್ಷಣ ಎಂದರೆ ಒಡೆತನದಿಂದ ನಿರ್ವಹಣೆಯ ಪ್ರತ್ಯೇಕತೆ. ಅಂದರೆ ಕಂಪನಿಯಲ್ಲಿ ಒಡೆತನಕ್ಕೂ ಮತ್ತು ನಿರ್ವಹಣೆಗೂ ಸಾಕಷ್ಟು ಅಂತರ ಅಥವಾ ಪ್ರತ್ಯೇಕತೆಯನ್ನು ನಾವು ಕಾಣಬಹುದು. ಕಂಪನಿಯ ಷೇರುದಾರರು ಷೇರು ಹಣವನ್ನು ಪಾವತಿಸಿ ಸದಸ್ಯರಾದವರನ್ನು ನಾವು ಕಂಪನಿಯ ಒಡೆಯರು ಅಥವಾ ಮಾಲೀಕರು ಅಂತ ನಾವು ಪರಿಗಣಿಸ್ತೀವಿ. ಇವರಿಗೆ ಈ ರೀತಿಯ ಷೇರುದಾರರಿಗೆ ಕಂಪನಿಯ ವಾರ್ಷಿಕ ಮಹಾಸಭೆಗಳಲ್ಲಿ ಮಾತ್ರ ಭಾಗವಹಿಸುವಂತಹ ಅವಕಾಶ ಇರುತ್ತದೆ. ಅಂದರೆ ಇವರು ಷೇರುದಾರರು ಕಂಪನಿಯ ದೈನಂದಿನ ಆಡಳಿತದ ಭಾಗ ಆಗಿರುವುದಿಲ್ಲ. ಕಂಪನಿಯ ದೈನಂದಿನ ಆಡಳಿತ ಮತ್ತು ನಿರ್ವಹಣೆಯನ್ನು ವಾಸ್ತವವಾಗಿ ನಿರ್ದೇಶಕರ ಮಂಡಳಿ ನಡೆಸಿಕೊಂಡು ಹೋಗುತ್ತದೆ. ಸೊ ಹಾಗಾಗಿ ಕಂಪನಿಯ ಒಡೆತನಕ್ಕೂ ಮತ್ತು ಕಂಪನಿಯ ದೈನಂದಿನ ನಿರ್ವಹಣೆಯನ್ನು ಮಾಡುವಂತಹ ನಿರ್ದೇಶಕರ ಮಂಡಳಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತದೆ. ಎರಡೂ ಒಂದೇ ಅಲ್ಲ.
ಕಂಪನಿಯ ಒಡೆತನ ಮತ್ತು ನಿರ್ವಹಣೆ ಬೇರೆ ಬೇರೆ ಅನ್ನುವ ಲಕ್ಷಣವನ್ನು ಇದು ಹೊಂದಿದೆ. Another feature of a company is that there is a clear distinction or a separation of management from ownership. The shareholders who pay the share amount and buy the shares of the company become the members or the shareholders of the company. These shareholders can participate in the annual general meeting of the company, but they do not have the rights to participate in the day-to-day activities or administration of the company. The day-to-day administration and management of the company is given to the board of directors. These board of directors are the ones who run or look after the day-to-day functioning of the company. So we can find a clear distinction or the differentiation between the ownership and management of the company. ಕಂಪನಿಯ ಮತ್ತೊಂದು ಲಕ್ಷಣ ಅಂದರೆ ಪರಿಮಿತ ಹೊಣೆಗಾರಿಕೆ. ಕಂಪನಿಗಳಲ್ಲಿ ಎರಡು ರೀತಿಯ ಹೊಣೆಗಾರಿಕೆಗಳಿರುವಂತಹ ಕಂಪನಿಯನ್ನು ನಾವು ಕಾಣಬಹುದು. ಒಂದು ಪರಿಮಿತ ಹೊಣೆಗಾರಿಕೆ, ಇನ್ನೊಂದು ಅಪರಿಮಿತ ಹೊಣೆಗಾರಿಕೆ. ಇತ್ತೀಚಿನ ಆಧುನಿಕ ಕೂಡು ಬಂಡವಾಳ ಸಂಸ್ಥೆಯ ರೂಪದಲ್ಲಿರುವಂತಹ ಕಂಪನಿಗಳು ಹೆಚ್ಚಾಗಿ ಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಪರಿಮಿತ ಹೊಣೆಗಾರಿಕೆ ಎಂದರೆ ಕಂಪನಿಯು ನಷ್ಟವನ್ನು ಅನುಭವಿಸಿದ್ದಲ್ಲಿ ಅಥವಾ ಸಾಲಗಳನ್ನು ತೀರಿಸಬೇಕಾದಲ್ಲಿ ಆಗ ಷೇರುದಾರರು ಅಂದರೆ ಕಂಪನಿಯ ಮಾಲೀಕರು ಕಂಪನಿ ಹೊಂದಿರುವ ಷೇರು ಹಣಕ್ಕೆ ಮಾತ್ರ ಜವಾಬ್ದಾರರಾಗುತ್ತಾರೆ. ಅಂದರೆ ಆ ಷೇರಿನ ಹಣವನ್ನು ಬಳಸಿಕೊಂಡು ಕಂಪನಿಯ ಸಾಲವನ್ನು ತೀರಿಸುವಂತಹ ಅಥವಾ ನಷ್ಟವನ್ನು ಭರಿಸುವಂತಹ ಕೆಲಸವನ್ನು ಮಾಡಬಹುದೇ ಹೊರತು ಆ ಷೇರುದಾರರ ವೈಯಕ್ತಿಕ ಆಸ್ತಿಪಾಸ್ತಿಗಳಿಗೆ ಯಾವುದೇ ಬಾಧೆ ತಟ್ಟುವುದಿಲ್ಲ. ಸೊ ಇದನ್ನು ನಾವು ಪರಿಮಿತ ಹೊಣೆಗಾರಿಕೆ ಅಂತ ಕರಿತೀವಿ. Another characteristic of a company is limited liabilities. Companies can be of a limited liability nature or unlimited liability nature. But in today's modern world where corporates are of the form joint stock companies, all of them are of limited liability in nature. What do we mean by this limited liability? In a situation where a company incurs loss or has to pay back its loans, then the shares of the shareholders will be held responsible for repaying the loans or to fulfill their losses, whereas the individual assets of the shareholders will not be held responsible. So this is known as limited liability. The last and important feature of corporate sector or corporate companies is that transferability of shares. ಕೊನೆಯ ಲಕ್ಷಣ ಅಂದರೆ ಷೇರುಗಳ ವರ್ಗಾವಣೆ. ಕಂಪನಿಯ ಷೇರುಗಳನ್ನು ಹೊಂದಿರುವಂತಹ ಷೇರುದಾರರು ಯಾವಾಗ ಬೇಕಾದರೂ ಕಂಪನಿಯ ಅನುಮತಿ ಇಲ್ಲದೆ ಯಾರಿಗೆ ಬೇಕಾದರೂ ಷೇರುಗಳನ್ನು ವರ್ಗಾಯಿಸುವ ಅವಕಾಶವಿರುತ್ತದೆ. ಷೇರುಗಳನ್ನು ವರ್ಗಾಯಿಸುವುದು ಎಂದರೆ ಬೇರೆಯವರಿಗೆ ಅದನ್ನು ಮಾರಬಹುದು ಅಥವಾ ಅದನ್ನು ದಾನವಾಗಿ ಅಥವಾ ಕೊಡುಗೆಯಾಗಿಯೂ ಅದನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯ ಇರುತ್ತದೆ. ಸೊ ಈಗಾಗಲೇ ಹೇಳಿದಾಗೆ ಈ ರೀತಿಯ ವರ್ಗಾವಣೆಗೆ ಯಾವುದೇ ರೀತಿಯ ಕಂಪನಿಯ ಒಪ್ಪಿಗೆ ಬೇಕಾಗೋದಿಲ್ಲ. ಸಾಮಾನ್ಯವಾಗಿ ಈ ಷೇರುಗಳ ವರ್ಗಾವಣೆ ಹೆಚ್ಚಾಗಿ ನಡೆಯುವುದು ಅವುಗಳ ಮಾರಾಟದ ಮೂಲಕನೇ. ಈ ಷೇರುಗಳ ಮಾರಾಟ ಷೇರು ಮಾರುಕಟ್ಟೆಯಲ್ಲಿ ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಈ ಒಂದು ವರ್ಗಾವಣೆಯ ಚಟುವಟಿಕೆ ಹೆಚ್ಚಾಗಿ ನಡೆಯುತ್ತದೆ. The last feature of companies is that their shares are transferable. That is, a shareholder can transfer his share to anybody at any time without any permission from the company.
The shares can be transferred by way of selling it or by way of gifting it or donating it. But majority of the times these shares are transferred to other person by means of selling it. These shares are sold and bought in a market called as share market or a stock exchange, where no permission is required from the company. ಸೊ ಇದುವರೆಗೂ ವಿದ್ಯಾರ್ಥಿಗಳೇ ನಾನು ನಿಮಗೆ ಕಂಪನಿಯ ಲಕ್ಷಣಗಳ ಬಗ್ಗೆ ಕುರಿತು ದೀರ್ಘವಾಗಿ ವಿವರಿಸಿದ್ದೇನೆ. ಧನ್ಯವಾದಗಳು.